Hello, my dear students. Today I am going to explain about most important questions in the polynomials. So, ಅದರಲ್ಲಿ ಪಾರ್ಟ್ 1 ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೈತಿ. ಸೊ ಇವಾಗ ಪಾರ್ಟ್ 2 ಒಳಗ ಫ್ಯಾಕ್ಟರೈಸ್ ಅಂತ ಕೆಲವೊಂದಿಷ್ಟು ಕ್ವಶನ್ ತಗೊಂಡಿದ್ದೇನೆ. ಸೊ ಆ ಕ್ವಶನ್ ಏನದಾವು, ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಇವು ಕ್ಯೂಬಿಕ್ ಪೊಲಿನಾಮಿಯಲ್ಸ್ ಅದಾವು. ಲಾಸ್ಟ್ ಪಾರ್ಟ್ 1 ಒಳಗೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಕೆಲವೊಂದಿಷ್ಟು 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಪ್ಲಸ್ ಫ್ಯಾಕ್ಟರೈಸ್ ಅಂತ ಕ್ವಾಡ್ರಾಟಿಕ್ ಇಕ್ವೇಶನ್ ಫ್ಯಾಕ್ಟರೈಸ್ ಮಾಡಿದ್ವಿ ನಾವು ಅಲ್ಲಿ. ಸೊ ಇಲ್ಲಿ ಫ್ಲೈಟ್ ಹಾರಿಸಿದ್ವಿ. ಸೊ ಈ ರೀತಿ ಎಲ್ಲ ಕಾನ್ಸೆಪ್ಟ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಒಳಗ ಇಲ್ಲಿ ಕ್ಯೂಬಿಕ್ ಇಕ್ವೇಶನ್ ಅದಾವ, ಅವು ಕ್ವಾಡ್ರಾಟಿಕ್ ಇಕ್ವೇಶನ್ ಇದ್ದು ಫ್ಯಾಕ್ಟರೈಸ್. ಇಲ್ಲಿ ಕ್ಯೂಬಿಕ್ ಇಕ್ವೇಶನ್ ಅದಾವ, ಕ್ಯೂಬಿಕ್ ಪೊಲಿನಾಮಿಯಲ್ಸ್ ಅದಾವ. ಸೊ ಈ ಕ್ಯೂಬಿಕ್ ಪೊಲಿನಾಮಿಯಲ್ಸ್ ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ, ರೈಟ್. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ನಂಬರ್ 1 ಚೂಸ್ ಮಾಡ್ಕೊಳ್ಳೋಣ. x cube minus 3x square minus 9x minus 5. This is p of x. Let p of x equal to ಇದನ್ನು ತಗೊಂಡಿವಿ. ಸೊ ಇಲ್ಲಿ ಎಲ್ಲದಕ್ಕಿಂತ ಫಸ್ಟ್ ಸ್ಟೆಪ್ ಯಾವುದು, ಪ್ರೊಸೀಜರ್ ಏನು? ಸೊ ಇಲ್ಲಿ ಕ್ಯೂಬಿಕ್ ಇಕ್ವೇಶನ್ ದಾಗ ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಎಕ್ಸ್ ದ ಯಾವ ವ್ಯಾಲ್ಯೂಗ ಇದು 0 ಆಕೈತಿ. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಈ ಕ್ವಶನ್ ಕನ್ನಡ ಮೀಡಿಯಂದಾಗ ಅಪವರ್ತಿಸಿ ಅಂತ ಕೊಟ್ಟಿರ್ತಾನೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ನಾವು. ಯಾವ ವ್ಯಾಲ್ಯೂ ಆಫ್ ಎಕ್ಸ್, ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದಿಸ್ ಪೊಲಿನಾಮಿಯಲ್ ಈಸ್ 0 ಅಂದ್ರೆ ಇದು ಎಕ್ಸ್ ವ್ಯಾಲ್ಯೂನ ಹುಡುಕೋಣ. ಹಂಗಾರೆ ಸೊ ಎಕ್ಸ್ ವ್ಯಾಲ್ಯೂನ ಹುಡುಕ್ಬೇಕಂದ್ರೆ ಹೆಂಗ? ಸೊ ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು, ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3 ಹಂಗ ವ್ಯಾಲ್ಯೂಸ್ ತಗೋಬೇಕಾ. ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕಾ. ಯಾವ 0 ಆಕೈತಿ ಅವಾಗ ಆ ವ್ಯಾಲ್ಯೂನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಕೈತಿ. ಸೊ ಹಂಗ ಎಲ್ಲಾ ವ್ಯಾಲ್ಯೂಸ್ ಅನ್ನ ತಗೋ ಬದ್ಲಿ ಓನ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ದಾಗ ಏನ್ ಮಾಡ್ತಿದ್ವಿ ಹೇಳ್ರಿ? ಕ್ವಾಡ್ರಾಟಿಕ್ ಇಕ್ವೇಶನ್ ದಾಗ ಅದಕ್ಕೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಮತ್ತು ಕಾನ್ಸ್ಟಂಟ್ ಟರ್ಮ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೋತಿದ್ವಿ. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಕೋಎಫಿಷಿಯಂಟ್ ಯಾರು ಅದಾರ ಇಲ್ಲಿ? ಎಕ್ಸ್ ಕ್ಯೂಬ್ ಕೋಎಫಿಷಿಯಂಟ್ ಯಾರು ಅದಾರ ಇಲ್ಲಿ? ಯಾರು ಇಲ್ಲ ಅಂದ್ರೆ 1 ಅದಾರ. ಸೊ ಇಲ್ಲಿ ಲಾಸ್ಟ್ ಕಾನ್ಸ್ಟಂಟ್ ಟರ್ಮ್ ಯಾರು ಅದಾರ? ಕಾನ್ಸ್ಟಂಟ್ ಟರ್ಮ್ -5 ಅದಾರ. ಸೊ ಇಲ್ಲಿ 5 1 ಜಾ 5, 5 1 ಜಾ 5. ಸೊ ಹಂಗಾಗಿ 5 ದ ಫ್ಯಾಕ್ಟರ್ಸ್ ಏನ್ ಬರ್ತಾವು ಅದನ್ನ ಹುಡುಕ್ರಿ. ಫಸ್ಟ್ 5 ಫ್ಯಾಕ್ಟರ್ಸ್ ಏನ್ ಬರ್ತಾವು? 5 ದ ಫ್ಯಾಕ್ಟರ್ಸ್ ಒಂದು ಪ್ಲಸ್ ಆರ್ ಮೈನಸ್ 1, ಒಂದು ಪ್ಲಸ್ ಆರ್ ಮೈನಸ್ 5. ಯಾಕಂದ್ರೆ ಪ್ರೈಮ್ ನಂಬರ್ ಅಲ್ಲ. ಸೊ ಪ್ರೈಮ್ ನಂಬರ್ ಅಂದ್ರೆ ದ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ 1 ಓನ್ಲಿ, ದಟ್ ಇಸ್ ಕಾಲ್ಡ್ ಪ್ರೈಮ್ ನಂಬರ್. ಒಂದು ಇದರ ಫ್ಯಾಕ್ಟರ್ ಬರ್ತಾವ, ಇದರ ಫ್ಯಾಕ್ಟರ್ ಬರ್ತಾವ. ಸೊ ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿ ನೋಡ್ಬೇಕು. ಈ ವ್ಯಾಲ್ಯೂ ಹಾಕಿದಾಗ ಇದು ಏನಾದ್ರು 0 ಕೊಡ್ತು ಅಂತಂದ್ರೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಅದನ್ನ ಮನಸ್ಸಿಗೆ ತಗೋಬೇಕಾಕೈತಿ. ಸೊ ಅಂದ್ರೆ ಎಲ್ಲ 2 3 4 ಅವನ್ನೆಲ್ಲ ಚೆಕ್ ಮಾಡೋ ಬದ್ಲಿ ಇದು ಏನೈತಲ್ಲ ಇದು ಫ್ಯಾಕ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಅಷ್ಟು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡೋದು. ಸೊ ಈಗ ಫಸ್ಟ್ ಅದ್ರಾಗ ಏನ್ ಮಾಡ್ತೀನಿ, +1 ಚೂಸ್ ಮಾಡ್ಕೋತೀನಿ. ಇಫ್ ಎಕ್ಸ್ ಈಕ್ವಲ್ ಟು 1, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಅದ್ರಾಗ ಎಕ್ಸ್ ಈಕ್ವಲ್ ಟು 1 ತಗೋತೀನಿ. ಅವಾಗ ಏನಕ್ಕೈತಿ, ಪಿ ಆಫ್ 1 ಎಕ್ಸ್ ತೆಗೆದಾಗ 1 ಸಬ್ಸ್ಟಿಟ್ಯೂಷನ್ ಮಾಡು, 1 ಕ್ಯೂಬ್ ಆಯ್ತು. 3 ಆಸ್ ಇಟ್ ಇಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ 1 ಹೋಲ್ ಸ್ಕ್ವೇರ್, -9 as it is in the place of x 1 -5. So in between these two terms here multiplication is there, so bracket indicates multiplication. Okay, so ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. ಈಗ 1 ಕ್ಯೂಬ್ ಎಷ್ಟಾಗುತ್ತೆ? 1 ಕ್ಯೂಬ್ 1 ಆಗುತ್ತೆ. 1 ಸ್ಕ್ವೇರ್ 1 into 3 3 ಆಗುತ್ತೆ. 9 1 ಜಾ 9 -5 as it is. ಸೊ ಇಲ್ಲಿ ಏನು ಕೊಡ್ತಿದ್ದು ಇದು ನೋಡ್ರಿ, ಇದು 0 ಆಗದೇ ಇಲ್ಲ. ಯಾಕೆ ಹೇಳ, ಇದ್ರ 3 ನೆಗೆಟಿವ್ ವ್ಯಾಲ್ಯೂ ಅದಾವ. ಇವು ಎಲ್ಲಾ ನೆಗೆಟಿವ್ ವ್ಯಾಲ್ಯೂನ ಆಡ್ ಮಾಡ್ಬೇಕಾಗೈತೆ, ಹೌದಿಲ್ಲ? 9 3 ಎಷ್ಟಾಯ್ತು? 12 ಆಯ್ತು. 12 + 5 ಎಷ್ಟಾಯ್ತು? 17 ಆಯ್ತು. -17 + 1 ಎಷ್ಟಾಯ್ತು? -16 ಆಯ್ತು. ಸೊ ಹಂಗಾರ ಇದು 0 ಬರ್ಲಿಲ್ಲ, ಇದು 0 ಬರ್ಲಿಲ್ಲ. ನೋಡಿ ಇನ್ನೊಂದು ವೆರಿಫೈ ಮಾಡ್ಕೊರಿ. 9 3 12 12 5 17 17 1 ಕಳೆದ್ರೆ 16, ಬಿಗ್ಗರ್ ಅಲ್ಲಿ ಸೈನ್ -16 ಬಂತು. ಸೊ ಹಿಂಗಾರೆ ಇಲ್ಲಿ 0 ಬರ್ಲಿಲ್ಲ. ಸೊ ಹಂಗ ನೆಕ್ಸ್ಟ್ ಏನ್ ಮಾಡೋಣ, ಎಕ್ಸ್ ತೆಗೆದಾಗ -1 ಹಾಕಿ ಚೆಕ್ ಮಾಡೋಣ. ಎಕ್ಸ್ ತೆಗೆದಾಗ -1 ಹಾಕಿ ಚೆಕ್ ಮಾಡೋಣ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು -1, ನೆಕ್ಸ್ಟ್ ಏನಾಕೈತಿ, ಪಿ ಆಫ್ -1 ಇಸ್ ಈಕ್ವಲ್ ಟು ಈ ಎಕ್ಸ್ ತೆಗೆದಾಗ -1 ಹಾಕ್ರಿ. -1 ಹೋಲ್ ಕ್ಯೂಬ್, -3 as it is, -1 whole square, -9 as it is, x ತೆಗೆದಾಗ -1, -5 as it is. ಸೊ ಇಲ್ಲಿ -1 ಹೋಲ್ ಕ್ಯೂಬ್ ಪವರ್ ಆಡ್ ನಂಬರ್ ಇತ್ತು ಅಂತಂದ್ರೆ ಏನಕ್ಕಿರ್ತದೆ, ಪವರ್ ಆಡ್ ನಂಬರ್ ಇತ್ತಂದ್ರೆ ನೆಗೆಟಿವ್ ಉಳಿತೈತಿ. ಪವರ್ ಇವನ್ ನಂಬರ್ ಇತ್ತಂದ್ರೆ ಮೈನಸ್ ಹೋಗಿ ಪ್ಲಸ್ ಆಕೈತಿ. ಸೊ ಆಗ ಏನಕೈತಿ, 3 1 ಜಾ 3, ಮೈನಸ್ ಹೋಗಿ ಪ್ಲಸ್ ಆಕೈತಿ, 1 ಸ್ಕ್ವೇರ್ 1 ಆಕೈತಿ. ಸೊ ಆಮೇಲೆ 1 3 ಜಾ 3 ಆಯ್ತು.
ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 9 1 9 ಮೈನಸ್ 5 ಆಸ್ ಇಟ್ ಈಸ್. ಸೊ ಇಲ್ಲಿ ನೋಡ್ರಿ -3 -1 -4 ಆಯ್ತು, -4 -5 ಟೋಟಲ್ -9 ಆಯ್ತು, -9 +9 0 ಆಯ್ತು. ಸೊ ಹಂಗಾರೆ ಇದು 0 ಬಂತು. ಚೆಕ್ ಮಾಡ್ರಿ ಇಲ್ಲಿ ನೋಡ್ರಿ 5 6 7 8 8 1 9 -9 +9 0 ಆಗಿಬಿಡುತ್ತೆ. ನೆಗೆಟಿವ್ ಇದ್ದಾಗೆಲ್ಲ ಎಲ್ಲಾ ಸೈನ್ ನೆಗೆಟಿವ್ ಇದ್ರೆ ಆಡ್ ಮಾಡ್ತೇವೆ ನಾವು, ರೈಟ್. ಸೊ ಹಂಗಾರ ಯಾವಾಗ ನಿನಗ 0 ಕೊಡ್ತು, 0 ಯಾವಾಗ ಕೊಡ್ತೀನಿ ನಿನಗ, ಫಾರ್ x equal to -1 p of x is equal to 0. ಅಂದ್ರೆ x equal to -1 ಆದಾಗ p of x ನಿನಗೇನ್ ಕೊಡ್ತು, 0 ಕೊಡ್ತು. ಸೊ ಹಂಗಾರ ಈ -1 ಈ ಕಡೆ ಬಂದಾಗ ಏನಾಕೈತಿ, -1 ಈ ಕಡೆ ಬಂದಾಗ +1 ಆಕೈತಿ. ಸೊ x plus 1 is, therefore x plus 1 is factor of p of x, ಈ ಫ್ಯಾಕ್ಟರ್ ದ p of x ಆಕೈತಿ ಹಂಗಾರೆ. ಸೊ ಹಂಗಾರೆ ಇನ್ನು ನೆಕ್ಸ್ಟ್ ಸ್ಟೆಪ್, ಇದರ ಫಸ್ಟ್ ಸ್ಟೆಪ್ ಇದು ನೋಡ್ರಿ. ಅಂದ್ರೆ ಫಸ್ಟ್ ಸ್ಟೆಪ್ ನಾವ್ ಏನ್ ಹುಡುಕಿದ್ವಿ, x ನ ಯಾವ ವ್ಯಾಲ್ಯೂಗ p of x 0 ಆಯ್ತು ಅನ್ನೋದನ್ನ ಹುಡುಕಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ತನ ಅರ್ಥ ಮಾಡ್ಕೊರಿ ಒಂದು ನಿಮಿಷ. ನೆಕ್ಸ್ಟ್ ಸ್ಟೆಪ್, ಈ x+1 ಯೂಸ್ ಮಾಡಿಕೊಂಡು ಈ ಕೊಟ್ಟಿರುವಂತ ಪೊಲಿನಾಮಿಯಲ್, ಈ ಕ್ವಶನ್ ಐತಲ್ಲ ಕೊಟ್ಟಿರುವಂತ ಪೊಲಿನಾಮಿಯಲ್ ನ ಡಿವೈಡ್ ಮಾಡಬೇಕು. ಓಕೆ. ಸೊ ಆಲ್ರೆಡಿ ನೀವು ಈಗ ಒನ್ ಟೈಮ್ ಕ್ಲಾಸ್ ಒಳಗೆ ನಿಮ್ಮ ಸ್ಕೂಲ್ ಎಲ್ಲ ಕೇಳಿರ್ತೀರ, ಅಲ್ಲಿ ಏನ್ ಮಾಡಿರ್ತಾರೆ, ಈ ಫ್ಯಾಕ್ಟರ್ ಅನ್ನ x+1 ಅನ್ನ ಇಲ್ಲಿ ಬರ್ಕೊಂಡು ಈ ಕೊಟ್ಟಿರುವಂತ ಕ್ವಶನ್ ಯಾವ್ದೈತಿ, ಈ ಕ್ವಶನ್ ಅನ್ನ ಇಲ್ಲಿ ಒಳಗಡೆ ಬರ್ಕೊಂಡಿರ್ತಾರೆ. ಏನೈತಿದು, x³ -3x² -9x -5. ನೋಡ್ರಿ ಕ್ವಶನ್ ಕರೆಕ್ಟ್ ಐತಿಲ್ಲ, x³ -3x² -9x -5 ಈ ರೀತಿ ಕ್ವಶನ್ ಬರ್ಕೊಂಡು x ಸಿಂಪಲ್ ಹೇಳ್ಬೇಕಂತಂದ್ರೆ x+1 ಇಲ್ಲಿ ಇದನ್ನ ಡಿವೈಡ್ ಮಾಡ್ಬೇಕು ನೋಡ್ರಿ. x+1 ಇಲ್ಲಿ ಈ ಕೊಟ್ಟಿರುವಂತ ಪೊಲಿನಾಮಿಯಲ್ ನ ಡಿವಿಷನ್ ಮಾಡ್ಕೋಬೇಕು. ಸೊ ಡಿವಿಷನ್ ಮಾಡ್ಕೊಳ್ಳೋದು ಇದು ಅಗದಿ ಈಸಿ ಐತಿ, ಬಟ್ ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೋಬೇಕಾಕೈತಿ. ಇಲ್ಲಿ ಯಾರದಾರ x+1 ಅದಾರ, ಇಲ್ಲಿ ಯಾರದಾರ, ಇಲ್ಲಿ x+1 ಅದಾರ. ಎಲ್ಲಿಂದ ಬಂತು, ಇಲ್ಲಿಂದ ಬಂತು. ಈ x+1 ನೀವು ಫಸ್ಟ್ ಟಾರ್ಗೆಟ್ ಮಾಡಬೇಕಾಗಿದ್ದು ಫಸ್ಟ್ ಟರ್ಮಿಗೆ ಅಷ್ಟ ಟಾರ್ಗೆಟ್ ಮಾಡಿ. ನಿನ್ ಡ್ಯೂಟಿ ಏನು, ಈ ಫಸ್ಟ್ ಟರ್ಮಿಗೆ ಅಷ್ಟ ಟಾರ್ಗೆಟ್ ಮಾಡಿ. x³ ಐತಿ, ಇಲ್ಲಿ ಫಸ್ಟ್ ಟರ್ಮ್ x ಐತಿ, ಇಲ್ಲಿ ಫಸ್ಟ್ ಟಾರ್ಗೆಟ್ ಮಾಡು. ಈ x ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ x³ ಆಕೈತಿ ಅನ್ನೋದನ್ನ ನೀ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನಾ ಸೈಡ್ ಮಾಡ್ತೇನೆ. ಈ x ಗೆ ನೀ ಏನು ಮಲ್ಟಿಪ್ಲೈ ಮಾಡಿದ್ರ x³ ಆಕೈತಿ, ಆನ್ಸರ್ ಮಾಡು. ಸೊ ಈ x ಗೆ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಆಕೈತಿ, ಈ x ಗೆ x² ಮಲ್ಟಿಪ್ಲೈ ಮಾಡಿದ್ರೆ x³ ಆಕೈತಿ. ಹೌದಾ, ಕರೆಕ್ಟಾ? ಸೊ ಹಂಗಾರ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ಯಾವುದು, x² ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೊ ಹಂಗಾರ ಆ x² ಅನ್ನ ಇಲ್ಲಿ ಬರಿ. ಸೊ ಇಲ್ಲಿ ನೀನು ನೋಡ್ಬೇಕಾದ್ರ ಓನ್ಲಿ ಫಸ್ಟ್ ಟರ್ಮ್ ಅಷ್ಟ ನೋಡಿರ್ತಿ, ಟಾರ್ಗೆಟ್ ಮಾಡ್ಬೇಕಾದ್ರೆ ಓನ್ಲಿ ಫಸ್ಟ್ ಟರ್ಮ್ ಅಷ್ಟ ಟಾರ್ಗೆಟ್ ಮಾಡಿರ್ತಿ. ಬಟ್ ವಾಪಸ್ ಈ ಟರ್ಮ್ ನ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಲ್ಲ. ಈಗ ಈ ಟರ್ಮ್ ನ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೆ ಇದಿಷ್ಟು ಟರ್ಮಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಇಷ್ಟ ಕಾನ್ಸೆಪ್ಟ್. ಇಲ್ಲಿ ನೋಡ್ಬೇಕಾದ್ರ ಫಸ್ಟ್ ಟರ್ಮಿಗೆ ಅಷ್ಟ ನೋಡ್ಕೋಬೇಕು. x³ ಬರಾಕಿ x ಗೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು, x² ಮಲ್ಟಿಪ್ಲೈ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡೆ, ಮುಗಿದೋತು. ಆಮೇಲೆ ಈ x² ನ ಇದಕ್ಕೆ ಇಷ್ಟಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು, ಇದಕ್ಕಿಷ್ಟಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು. ಓನ್ಲಿ x ಗೆ ಅಷ್ಟ ಫಸ್ಟ್ ಟರ್ಮಿಗೆ ಅಷ್ಟೇ ನೋಡ್ಕೊಂಡೆ ನಾನು, ಫಸ್ಟ್ ಟರ್ಮಿಗೆ ಅಷ್ಟೇ ಮಲ್ಟಿಪ್ಲೈ ಮಾಡ್ಕೋತೀನಿ ಅನ್ನಂಗಿಲ್ಲ, ಇಷ್ಟಕ್ಕೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಒಂದ್ ಸ್ವಲ್ಪ ಸೊ ಹಂಗಾರೆ x² ಇಂಟು x ಏನಾಯ್ತು, x² ಇಂಟು x x³ ಆಯ್ತು. x² ಇಂಟು 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ x² ಇಂಟು 1 x² ಆಯ್ತು. ಆಮೇಲೆ ಏನ್ ಮಾಡ್ರಿ, ಲೈನ್ ಹೊಡಿರಿ. ಈ ಲೈನ್ ಹೊಡೆದ್ಮೇಲೆ ಸೈನ್ ಅನ್ನ ಚೇಂಜ್ ಮಾಡ್ರಿ. ಪ್ರೊಸೀಜರ್ ಐತದ, ಏನ ಸೈನ್ ಚೇಂಜ್ ಮಾಡ್ರಿ. ಇಲ್ಲಿ ಬಾಜು ಪ್ಲಸ್ ಐತಲ್ಲ, ಪ್ಲಸ್ ಹೋಗಿ ಮೈನಸ್ ಮಾಡ್ಕೊರಿ. ಆ ಪ್ಲಸ್ ಹೋಗಿ ಏನ್ ಮಾಡ್ಕೊರಿ, ಮೈನಸ್ ಮಾಡ್ಕೊರಿ. ಇಲ್ಲಿ ಬಾಜು ಪ್ಲಸ್ ಐತಲ್ಲ, ಈ ಪ್ಲಸ್ ಹೋಗಿ ಮೈನಸ್ ಮಾಡ್ಕೊರಿ, ಈ ಪ್ಲಸ್ ಹೋಗಿ ಇಲ್ಲಿ ಮೈನಸ್ ಮಾಡ್ಕೊರಿ. ಸೊ ಇವಾಗ ಏನಕೈತಿ, ಈ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಏನಕೈತಿ, ಪ್ಲಸ್ x³ ಮೈನಸ್ x³ ಏನಕೈತಿ,
ಕ್ಯಾನ್ಸಲ್ ಆಕೈತಿ, ಅದು ಕ್ಯಾನ್ಸಲ್ ಆಗಬೇಕು ಅಂತಾನ ನಾ ಇಷ್ಟೆಲ್ಲ ಮಾಡ್ಕೊಂಡಿರ್ತೇವಿ. ಅಂದ್ರೆ ಸೇಮ್ ಟು ಸೇಮ್ ಇದ್ದಾಗ ಕ್ಯಾನ್ಸಲ್ ಆಕೈತಿ, ಅಪೋಸಿಟ್ ಸೈನ್ ಇರ್ಬೇಕು. ಪ್ಲಸ್ ಎಕ್ಸ್ ಕ್ಯೂಬ ಮೈನಸ್ ಎಕ್ಸ್ ಕ್ಯೂಬ ಕ್ಯಾನ್ಸಲ್ ಆಯ್ತು. ಸೊ ಇವಾಗ -3 - x². ನಾವು ದಿಸ್ ಇಸ್ ನಾಟ್ ಪ್ಲಸ್ x², ನಾವು ದಿಸ್ ಇಸ್ -x². -3 ಏನು ಇಲ್ಲ ಅಂದ್ರೆ 1 ಇದ್ದಂಗ -x². ಟೋಟಲ್ ಎಷ್ಟು ಆಕೈತಿ? -4x² ಆಕೈತಿ. ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ, ಪ್ಲಸ್ ಅಲ್ಲ ಇವಾಗಿದ, ಮೈನಸ್ ಇವಾಗಿದು. ಸೊ ಹಂಗಾರ -3 - 1 ಬಾಜು ಏನಿಲ್ಲ ಅಂದ್ರೆ 1, ಟೋಟಲ್ -4x² ಬರಿಬೇಕು. ರೈಟ್. -9x as it is, next -5 as it is. ಸೊ ನೆಕ್ಸ್ಟ್ ಸೇಮ್ ಡ್ಯೂಟಿನ ರಿಪೀಟ್ ಮಾಡ್ರಿ. ಏನು ಸೇಮ್ ಡ್ಯೂಟಿ? ಇಲ್ಲಿ x ಐತಿ, ಇಲ್ಲಿ x ಐತಿ, ಇದು ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಸೆಕೆಂಡ್ ಒನ್, ಈ ಸೆಕೆಂಡ್ ಸ್ಟೆಪ್ ಇಲ್ಲಿ ಬರಿಬೇಕಾಗೈತಿ. ಇಲ್ಲಿ ಏನು ಇಲ್ಲಿ x ಐತಲ್ಲ, ಸೊ ಈ x-ಗೆ ಏನು ಮಲ್ಟಿಪ್ಲೈ ಮಾಡಿದ್ರ -4x² ಆಕೈತಿ, -4x² ಆಕೈತಿ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಈ x-ಗೆ ಒಂದು ಮೈನಸ್ ಅಂತೂ ಬೇಕಾ, ಯಾಕಂದ್ರೆ ಮೈನಸ್ ಇಲ್ಲ ಅವ್ರ ಕಡೆ, ಸೊ ಮೈನಸ್ ತಗೊಳಕಬೇಕು, ನೆಗೆಟಿವ್ ಸೆಲೆಕ್ಟ್ ಮಾಡ್ಕೊ. ಆಮೇಲೆ ಕಾನ್ಸ್ಟೆಂಟ್ ನಂಬರ್ 4 ಅನ್ನೋದು ಇಲ್ಲೇ ಇಲ್ಲ ಇದಕ್ಕೆ, ಸೊ ಆ 4ನ ಸೆಲೆಕ್ಟ್ ಮಾಡ್ಕೊ. ಆಮೇಲೆ ಒಂದೇ x ಐತಿ, ಇಲ್ಲಿ x² ಆಗ್ಬೇಕ ಅಂದ್ರೆ ಇನ್ನೊಂದು x ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಪ್ಲಸ್ ಇಂಟು ಮೈನಸ್ -4x² ಆಕೈತಿ. ಕರೆಕ್ಟಾ? ಸೊ ಹಂಗಾರ ಇಲ್ಲಿ ತಗೊಂಡು ಈ -4x ಇಲ್ಲಿ ಬರೀನು, ಇಲ್ಲಿ ಬರೀನು. ನೀವು ಆ ಕಡೆ ಮಾಡ್ಕೋಬೇಕಂತೇನಿಲ್ಲ, ಇಲ್ಲೇ ನೋಡ್ಕೊಂಡು ಇಲ್ಲೇ ಮಾಡ್ಕೋಬಹುದು. x ಐತಿ, ಇದು ಬಾಜು ಏನಿಲ್ಲ, ಮೈನಸ್ ಇಲ್ಲ, ಇಲ್ಲಿ ನೋಡಿದ್ರೆ ಮೈನಸ್ ಬೇಕಾಗೈತೆ, ಮೈನಸ್ ಹಚ್ಕೊಂಡೆ. 4 ಇಲ್ಲ, ಇದ್ರ ಬಾಜು 4 ಇಲ್ಲ, ಇಲ್ಲಿ ನೋಡಿದ್ರೆ 4 ಐತಿ, 4 ಬೇಕು, 4 ಹಚ್ಕೊಂಡೆ. ಇಲ್ಲಿ ಒಂದೇ x ಐತಿ, ಇಲ್ಲಿ x² ಅದಾವ, ಇನ್ನೊಂದು x ಬೇಕು, ಅದಕ್ಕೆ ಇನ್ನೊಂದು x ಬರ್ಕೊಂಡೆ. ಇಲ್ಲಿಂದ ಇಲ್ಲೇ ಬರ್ಕೋಬಹುದು, ಇಲ್ಲ ಸೈಡ್ ಇಲ್ಲಿ ಮಾಡ್ಕೋಬಹುದು. ನಿಮ್ಗೆ ಅರ್ಥ ಆಗಲಿ ಅಂತ ನಾ ಸೈಡ್ ಮಾಡತ್ತೀನಿ ಅಲ್ಲಿ. ಸೊ ಆ -4x ಅನ್ನ ಏನ್ ಮಾಡಿದೆ, ಈ -4x ಅನ್ನ ತಗೊಂಬಂದು ಇಲ್ಲಿ ಬರ್ದೀವಿ. ಈಗ ಏನ್ ಮಾಡ್ಬೇಕು? ನೋಡ್ಬೇಕಾದ್ರೆ ಫಸ್ಟ್ ಟರ್ಮ್ ಅಷ್ಟೇ ಟಾರ್ಗೆಟ್ ಮಾಡ್ಬೇಕಾದ್ರೆ ಫಸ್ಟ್ ಟರ್ಮ್ ಟಾರ್ಗೆಟ್ ಮಾಡ್ಬೇಕು. ವಾಪಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಎಲ್ಲಾರಿಗೆ ಮಾಡ್ಬೇಕಾದ್ರೆ, ನೋಡುದು ಒಬ್ಬರಿಗೆ, ಮಾಡೋದು ಎಲ್ಲರಿಗೆ. ಸೊ ಇಲ್ಲಿ ಪ್ಲಸ್ ಇರುತ್ತಲ್ಲ, ಪ್ಲಸ್ ಇಂಟು ಮೈನಸ್, -4x ಇಂಟು x 4x², ಮೈನಸ್ ಪ್ಲಸ್ ಇಂಟು ಮೈನಸ್, -4x ಇಂಟು 1 4x. ಓಕೆ, ಲೈನ್ ಹೊಡಿತೀರಿ, ಆಮೇಲೆ ಏನ್ ಮಾಡ್ತೀರಿ, ಸೈನ್ ಚೇಂಜ್ ಮಾಡ್ತೀರಿ, ಮೈನಸ್ ಬಿಕಮ್ಸ್ ಪ್ಲಸ್, ಈ ಮೈನಸ್ ಬಿಕಮ್ಸ್ ಪ್ಲಸ್. ಸೊ ನೆಕ್ಸ್ಟ್ ಏನಕ್ಕೈತಿ, -4x² ಪ್ಲಸ್ 4x² ಕ್ಯಾನ್ಸಲ್ ಆಕೈತಿ. ರಿಮೈನಿಂಗ್ ಏನ್ ಉಳಿತು, -9. ನಾವು ದಿಸ್ ಇಸ್ ನಾಟ್ -4, +4 ಇದೆ ಇವಾಗ, +4 -9 +4, 9 4 ಹೋದ್ರೆ ಎಷ್ಟು, 5, ಬಿಗ್ಗರ್ ಅಲ್ಲಿ ಸೈನ್ ಮೈನಸ್, -5x, this -5 as it is. So again ಈ x-ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ -5x ಆಕೈತಿ. ಇಲ್ಲಿ ನೋಡು, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ನೋಡಿದ್ರೆ ಮೈನಸ್ ಐತಿ. ಪಾಪ ಇವ್ರ ಕಡೆ ಮೈನಸ್ ಇಲ್ಲ, ಸೊ ಮೈನಸ್ ಅಂತೂ ಬರ್ಲೇಬೇಕು. ಆಮೇಲೆ ಇವ್ರ ಕಡೆ 5 ಐತಿ, ಇವ್ರ ಕಡೆ 5 ಅನ್ನೋದಿಲ್ಲ, ಇಲ್ಲ ಪಾಪ. ಸೊ ಹಂಗಾರೆ 5 ಅನ್ನೋದು ಬರ್ಲೇಬೇಕು. x ಐತೆ ಅವ್ರ ಕಡೆ, ಮತ್ತೆ ಯಾಕೆ x ಬೇಕು? x ಐತಲ್ಲ, ಮುಗಿದೋತು ಅಷ್ಟೇ. ಸೊ ಇವಾಗ ಇಲ್ಲಿ ಪ್ಲಸ್ ಇಂಟು ಮೈನಸ್, 5 ಇಂಟು x 5x, ಪ್ಲಸ್ ಇಂಟು ಮೈನಸ್, 5 1 5. ಸೊ ನೆಕ್ಸ್ಟ್ ಏನಾಕೈತಿ ಹಂಗಾರೆ, ಇವಾಗ ಇಲ್ಲಿ ಮತ್ತೆ ಸೈನ್ ಚೇಂಜ್ ಮಾಡ್ತಿ, ಮೈನಸ್ ಹೋಗಿ ಪ್ಲಸ್ ಆಕೈತಿ, ನೆಕ್ಸ್ಟ್ ಏನಾಕೈತಿ, -5x + 5x ಕ್ಯಾನ್ಸಲ್. ಸೊ -5 + 5 ಕ್ಯಾನ್ಸಲ್, ರಿಮೈನಿಂಗ್ 0 ಬಂತು. ಸೊ ಹಂಗಾರ ನಿಮ್ಗೆ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು. ಕ್ವಾಡ್ರಾಟಿಕ್ ಇಕ್ವೇಶನ್ ಬರ್ತೈತಿ, ಯಾಕೆ ಹೇಳ, ಇದು ಒಳಗಡೆ ಕ್ಯೂಬಿಕ್ ಇಕ್ವೇಶನ್ ಇತ್ತು, ನೀ ಲೀನಿಯರ್ ಇಕ್ವೇಶನ್ ಇಲ್ಲಿ ಅದನ್ನ ಏನ್ ಮಾಡಾತಿ, ಡಿವೈಡ್ ಮಾಡಾತಿ. ಸೊ ಅವಾಗ ಇಲ್ಲಿ ಕ್ವಾಡ್ರಾಟಿಕ್ ಬರಬೇಕು, ಇದು ಕ್ವಾಡ್ರಾಟಿಕ್ ಬರಬೇಕು. ಸೊ ಹಂಗಾರ ಇದನ್ನ ಸೈಡ್ ಕರ್ಕೋ. ಇವಾಗ ಇದನ್ನ ಏನ್ ಮಾಡು, x² -4x -5 ಆ ಕಡೆ ತಗೊಂಡ್ಬಿಡ್ಲೇ, ಆ ಕಡೆ ತಗೊಂಡ್ಬಿಡ್ಲೇ, ರೈಟ್. ಸೊ ಇವಾಗ ಇದನ್ನ ಫ್ಯಾಕ್ಟರೈಸೇಷನ್ ಮಾಡು. ಹೆಂಗ್ ಫ್ಯಾಕ್ಟರೈಸೇಷನ್ ಮಾಡ್ತಿ, ಇಲ್ಲೇ ಮಾಡ್ಬಿಡ್ತಂತೆ. ಹೆಂಗ್ ಫ್ಯಾಕ್ಟರೈಸೇಷನ್ ಮಾಡ್ತಿ, ಇದನ್ನ g(x) ಇಲ್ಲ h(x) ಅಂತ ಏನ ನೇಮ್ ಕೊಡು, ಬೇರೆ ಆದ್ರೂ ಒಂದು ನೇಮ್ ಕೊಡಿಬೇಕಂದ್ರೆ. ಹೇಳಿದ್ನಿಲ್ಲ ಲಾಸ್ಟ್ ಕ್ಲಾಸ್ ಒಳಗ, ಇಲ್ಲಿ ಯಾರೋ ಒಬ್ರು ಬರ್ತಾರು, ಫ್ಲೈಟ್ ಹಾರಸು, x² ಬಾಜು 1 ಐತಿ, ಈ ಲಾಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಏನೈತಿ, -5 ಐತಿ,
ಈ 1 ಮತ್ತು -5 ನ ಮಲ್ಟಿಪ್ಲೈ ಮಾಡಿದ್ರೆ -5 ಆಕೈತಿ. ಯಾಕಂದ್ರೆ 5 1 ಜಾ 5 ಪ್ಲಸ್ ಇಂಟು -5 ಲಾಸ್ಟ್ ಟರ್ಮ್ ಫಸ್ಟ್ ಟರ್ಮ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು -5. ಆಮೇಲೆ ಲಾಸ್ಟ್ ಕ್ಲಾಸ್ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರಲ್ಲ, ಇವ್ರು ಕಳ್ಸಕ್ ಬಂದಿರ್ತಾರೋ, ಇವ್ರು ಇನ್ವೈಟ್ ಮಾಡಕ್ ಬಂದಿರ್ತಾರೋ. ಸೊ ಇಲ್ಲಿ ಯಾರು ಮಿಡಲ್ ಯಾರೋ ಒಬ್ರು ಅವ್ರ ಕಂಡ್ರೆ ಜಲಸ್ ಇರ್ತೈತಿ, ಯಾರವರು -4 ಮಿಡಲ್ ಇದ್ದವ್ರು -4. ಇದು ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ, ಮಿಡಲ್ ಇದ್ದವ್ರನ್ನ ಇಲ್ಲಿ ಮಿಡಲ್ ಬರ್ಕೋತೀವಿ. ಈಗ ನಮ್ ಡ್ಯೂಟಿ ಏನ, ಯಾವ 2 ನಂಬರ್ ಚೂಸ್ ಮಾಡ್ಕೋರಿ, ಅವ್ 2 ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿನ್ಗೆ ಏನ್ ಬರ್ಬೇಕು, -5 ಬರ್ಬೇಕು. ಎಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ -4 ಬರ್ಬೇಕು. ಅಂತ ನಂಬರ್ಸ್ ಯಾವ ಬರ್ತಾವ, 5 1 ಜಾ 5 ತಗೊಳ್ಳ, 5 1 ಜಾ 5 ತಗೊಂಡ್ರ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೈನಸ್ ಬರ್ಬೇಕು. ಅಂದ್ರೆ ಯಾವ್ದಕ್ರ ಒಂದಕ್ಕಷ್ಟ ಮೈನಸ್ ಹಾಕ್ಬೇಕು, 2 ಕಡೆ ಮೈನಸ್ ಹಾಕ್ಬಿಟ್ರೆ ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡ್ತೈತಿ. ಸೊ ಯಾವ್ದಕ್ರ ಒಂದಕ್ಕೆ ಮೈನಸ್ ಹಾಕ್ಬೇಕು ಒಂದು. ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರ ಇಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಆದ್ಮೇಲೆ ಮೈನಸ್ ಬರ್ಬೇಕಲ್ಲ, ಎಡಿಷನ್ ಸಬ್ಟ್ರಾಕ್ಷನ್ ಆದ್ಮೇಲೆ ಮೈನಸ್ ಬರ್ಬೇಕಂದ್ರೆ ಬೈ ಕಾಮನ್ ಸೆನ್ಸ್ ಮಸ್ಟ್ ಅಂಡ್ ಶುಡ್ ಬಿಗ್ಗರ್ ವ್ಯಾಲ್ಯೂಗೆ ಮೈನಸ್ ಇರ್ಬೇಕು. ಎದಕ್ಕೆ ಇರ್ಬೇಕು, ಬಿಗ್ಗರ್ ವ್ಯಾಲ್ಯೂಗೆ ಮೈನಸ್ ಇರ್ಬೇಕು. ಅಂದ್ರೆ -5 ಪ್ಲಸ್ 1 -4 ಆಕೈತಿ, ಮೈನಸ್ ಪ್ಲಸ್ ಇಂಟು ಮೈನಸ್ 5 1 ಜಾ 5 ಆಕೈತಿ. ನೆಕ್ಸ್ಟ್ ಸೊ ಹಂಗಾರೆ ಇಲ್ಲಿ ಏನ್ ಮಾಡ್ತೀನಿ, x² ಆಸ್ ಇಟ್ ಈಸ್, ಆ ಕಡೆ -5 ಆಸ್ ಇಟ್ ಈಸ್, ಇದು -4x ಕ್ಯಾನ್ ಬಿ ರಿಟರ್ನ್ ಆಸ್ -4x ಕ್ಯಾನ್ ಬಿ ರಿಟರ್ನ್ ಆಸ್ -5x ಪ್ಲಸ್ 1x. 1 ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ, ಚಂದ ಕಾಣಂಗಿಲ್ಲ, ತೆಗೆದು ಬಿಡ್ತೀನಿ. 1 ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ. ಸೊ ಹಂಗಾರೆ ಇವಾಗ ಇವ್ರಿಬ್ಬರದಾಗ ಕಾಮನ್ ತಕೋರಿ, ಇವ್ರಿಬ್ಬರದಾಗ ಕಾಮನ್ ತಕೋರಿ. ಇವ್ರಿಬ್ಬರದಾಗ ಏನಕ್ಕೈತಿ, x ಇಬ್ಬರ ಕಡೆ ಕೊಡಾಕೈತಿ. ಸೊ x ಕಾಮನ್ ತಕೊಳ್ಳೋನು, 5 ಅನ್ನೋದು ಇಬ್ಬರ ಕಡೆ ಎಲ್ಲ ಕಾಮನ್ ತಕೊಳಕ್ ಆಗಂಗಿಲ್ಲ. x² ಇವ್ ಕೊಡಾಕೈತಿ, ಇವ್ ಕೊಡಾಕ್ ಆಗಂಗಿಲ್ಲ. ಬಟ್ x ಮಾತ್ರ ಇಬ್ಬರಿಗೆ ಕೊಡಾಕೈತಿ, ಇಬ್ಬರ ಕಡೆ ಇಸ್ಕೊಂಡೆ. ಸೊ ಇಲ್ಲಿ x ಉಳಿತು, ಡಬಲ್ ಇದ್ದು 1 x ಉಳಿತು. ಇಲ್ಲಿ ಇರದ 1 x ಇತ್ತು, ಪಾಪ ಅದನ್ನು ಕಸ್ಕೊಂಡಿ, ಮತ್ತ ಅವ್ರ ಕಡೆ ಏನು ಉಳಿಯಂಗಿಲ್ಲ. ಸೊ ಉಳಿದ ಯಾವುದು, -5 ಉಳಿತು. ಇವ್ರ ಕಡೆ 2 ಕಡೆ x ಇಲ್ಲ, x ಇಸ್ಕೋಬೇಕಂತಂದ್ರ 2 ಕಡೆ 5 ಇಲ್ಲ, 5 ಇಸ್ಕೋಬೇಕಂತಂದ್ರ ಸೊ ಹಂಗಾರೆ ಏನೂ ಇಲ್ಲ ಅಂದ್ರೆ 1 ಇಸ್ಕೋ ಹಂಗಾರೆ. ಸೊ ಏನ್ ಉಳಿತದೆ, x -5 ಆಸ್ ಇಟ್ ಈಸ್ ಹಂಗ ಉಳಿದ್ಬಿಡ್ತೈತಿ, ಏನು ಇಸ್ಕೊಂಡಿಲ್ಲ ಮತ್ತೆ ಇಷ್ಟಕ್ಕಿಷ್ಟು ಹಂಗ ಉಳಿತಾರ ಅವ್ರು. ಸೊ ಇಲ್ಲಿ x -5 ಐತಿ, ಇಲ್ಲಿ x -5 ಐತಿ. x -5 ಅಗೇನ್ ಕಾಮನ್ ತಕೊ, ಇಬ್ಬರ ಕಡೆ x -5 ಕಾಮನ್ ತಕೊಂಡ್ರೆ ಇಲ್ಲಿ ಯಾರು ಉಳಿತಾರ, x ಉಳಿತಾರ. ಆ ಕಡೆ ಯಾರು ಉಳಿತಾರ, ಇಲ್ಲಿ +1 ಉಳಿತಾರ. ಇಲ್ಲಿ ಯಾರು ಉಳಿತಾರ, +1 ಉಳಿತಾರ. ಓಕೆ, ಸೊ ಹಂಗಾರೆ ಇದಾಯ್ತು. ಹಂಗಾರೆ ಫ್ಯಾಕ್ಟರ್ಸ್ ಏನೇನ್ ಬರ್ತಾವ, ಫ್ಯಾಕ್ಟರೈಸ್ ಅಂತ ಹೇಳ್ತಾರಲ್ಲ. ಸೊ ಹಂಗಾರೆ ಏನೇನ್ ಬಂದು ಲಾಸ್ಟ್, ಹಂಗಾರ ದೇರ್ ಫೋರ್ ಫ್ಯಾಕ್ಟರ್ಸ್ ಆರ್ ಅಪವರ್ತನಗಳು ಏನೇನ್ ಬಂದು ನಿಮಗ ಫ್ಯಾಕ್ಟರೈಸ್ ಮಾಡಿದ್ಮೇಲೆ ಏನ್ ಬಂದು, ಒಂದನೇಕ x+1 ಬಂತು, ಆಮೇಲೆ ಏನ್ ಬಂತು, ಇಲ್ಲಿ x -5 ಇನ್ನೊಂದು x+1 ಬಂತು, ಇನ್ನೊಂದು x+1 ಐತಲ್ಲ ಅದನ್ನು ಬರ್ದ್ ಬಿಡ್ತೇನೆ. ಆಮೇಲೆ x -5 ಬಂತು. 3 ಫ್ಯಾಕ್ಟರ್ಸ್ ಬರೀಲೇಬೇಕು. ಯಾಕೆ, ಇದು ಕ್ಯೂಬಿಕ್ ಪೊಲಿನಾಮಿಯಲ್ ಅಂದ್ಮೇಲೆ 3 ಫ್ಯಾಕ್ಟರ್ಸ್ ಬರೀಬೇಕು. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂದ್ಮೇಲೆ ನಾವೇನ್ ಬರೀತೀವಿ, 2 ಫ್ಯಾಕ್ಟರ್ಸ್ ಬರೀತೇವೆ. ಓಕೆ, ಸೊ ಹಂಗಾರೆ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಹಂಗಾರೆ ಇದ್ರಾಗ ಇನ್ನೊಂದು ಕ್ವಶನ್ ನಾ ಸಾಲ್ವ್ ಮಾಡ್ತೇನೆ, ಒಂದು ನೀವು ಮಾಡುವಂತ್ರಿ. ಹಂಗಾರೆ ಇವಾಗ ಓಕೆ, ಇದನ್ನ ಬರ್ಕೊಳ್ರಿ. ಸೇಮ್ ಟು ಸೇಮ್ ಪ್ರೊಸೀಜರ್. ನೆಕ್ಸ್ಟ್ ಕ್ವಶನಿಗೆ ಸೇಮ್ ಟು ಸೇಮ್, ಏನು ಚೇಂಜ್ ಇಲ್ಲ. ಯಾಕಂದ್ರೆ ಮೇನ್ ಕ್ವಶನ್ ಒಂದೇ ಐತಲ್ಲ, ಫ್ಯಾಕ್ಟರೈಸ್ ಅಂತ ಐತಿ ಮೇನ್ ಕ್ವಶನ್. ಸೊ ಇವಾಗ ಇದು ಸೆಕೆಂಡ್ ಕ್ವಶನ್ ತಗೊಂಡ್ಬಿಡ್ಲೆ, ಯಾಕಂದ್ರೆ y ಅಂತ ಐತಲ್ಲ. ಸೊ y ಅನ್ನೋ ವೇರಿಯೇಬಲ್ ಇದೆ, ತಗೊಳ್ಳೋಣ. ಸೆಕೆಂಡ್ ಕ್ವಶನ್, 2y³ + y² -2y - 1. ಓಕೆನಾ. ಸೊ ಇವಾಗ ನಾ ಅವಾಗಲೇ ಹೇಳ್ದಂಗೆ ಏನ್ ಮಾಡಬೇಕು, ಇಲ್ಲಿ y³ ಕೋಎಫಿಷಿಯಂಟ್ ಆ ಕಡೆ ಕಾನ್ಸ್ಟೆಂಟ್ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು.
ಈ ಕಡೆ ಇಲ್ಲಿ ಫಸ್ಟ್ ಇರೋರು ಆಮೇಲೆ ಈ ಕಡೆ ಲಾಸ್ಟ್ ಇರೋರನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫಸ್ಟ್ ಲಾಸ್ಟ್ ಅಂತ ನೆನ್ಪಿಡಕ್ ಹೋಗ್ಬೇಡ್ರಿ. ಇದು ಏನು ಹೈಯೆಸ್ಟ್ ಪವರ್ ಐತಲ್ಲ y ಕ್ಯೂಬ್ ಕೋಎಫಿಷಿಯಂಟ್ ಆ ಕಡೆ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೇವಿ ಅನ್ಕೋ. ಸೊ ಇಲ್ಲಿ ಏನಕ್ಕೈತಿ 2 1 ಜಾ 2 ಏನಾಯ್ತದು 2 1 ಜಾ 2 ಪ್ಲಸ್ ಇಂಟು ಮೈನಸ್ 2 1 ಜಾ 2 ಅನ್ಕೊಂಬಿಡ. ಇದ್ರ ಫ್ಯಾಕ್ಟರ್ಸ್ ಏನ್ ಬರ್ತಾವು, ಇದ್ರ ಫ್ಯಾಕ್ಟರ್ಸ್ 1 ಬರ್ತೈತಿ ಬಿಟ್ರೆ ಏನ್ ಬರ್ತೈತಿ 2 ಬರ್ತೈತಿ. ಅದನ್ನ ನೀ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ತಗೋ. ಇದ್ರಾಗ ಈ ವ್ಯಾಲ್ಯೂಸ್ ಅನ್ನ ಇದ್ರ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಿನಗ ಎಕ್ಸ್ ನ y ಐತಿ ಇಲ್ಲಿ y ದ ಯಾವ ವ್ಯಾಲ್ಯೂಗ ಅದು 0 ಆಕೈತಿ ಚೆಕ್ ಮಾಡ್ಬೇಕು. y ದ ಯಾವ ವ್ಯಾಲ್ಯೂಗೆ 0 ಆಕೈತಿ ಫಸ್ಟ್ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇದನ್ನ ಏನಂತ ತಗೊಳ್ಳೋಣ, ಇದು ಪಿ ಆಫ್ ಎಕ್ಸ್ ತಗೊಂಡಿದ್ವಲ್ಲ ಆಗಿಲ್ಲಿ. ಸೊ ಈ ಪಿ ಆಫ್ ವೈ ಅಂತ ತಗೊಳ್ಳೋಣ. ಇದನ್ನ ಏನ್ ಮಾಡೋಣ, ಪಿ ಆಫ್ ವೈ ಅಂತ ತಗೊಳ್ಳೋಣ. ಸೊ y ಜಾಗದಾಗ 1 ಹಾಕೋಣ ಫಸ್ಟ್. ಇಫ್ y is equal to 1 ಸೆಲೆಕ್ಟ್ ಮಾಡ್ಕೊಳ್ಳೋಣ, ಬರಲಿಲ್ಲ ಅಂದ್ರೆ -1 ಮಾಡ್ಕೊಳ್ಳೋಣ. ಸೊ p of in the place of y, if you substitute 1, that becomes 2 as it is in the place of y, 1 whole cube plus in the place of y 1 that is square minus 2 as it is in the place of y 1 minus 1. Okay, next ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 1 ಕ್ಯೂಬ್ 1 ಆಕೈತಿ, 2 1 ಜಾ 2 ಆಕೈತಿ, 1 ಸ್ಕ್ವೇರ್ ಏನ್ ಆಕೈತಿ 1 ಆಕೈತಿ, minus 2 1 ಜಾ 2 ಆಕೈತಿ, -1 ಹಂಗ ಇಡು. ಸೊ ಹಂಗ ಇಲ್ಲಿ +2 -2 ಕ್ಯಾನ್ಸಲ್ ಆಯ್ತು, +1 -1 ಕ್ಯಾನ್ಸಲ್ ಆಯ್ತು, we get 0. ಸೊ ಹಂಗಾರ ನಮ್ಗೆ ಫಸ್ಟ್ ಏನ್ ಸಿಕ್ತು, y equal to 1 ಗೆ ಬಂತ. ಹಂಗಾರ ಇಲ್ಲಿ ಏನ್ ಬಂತ ನಮ್ದ y is equal to 1 is the solution of this polynomial. ಆಗೋಗ್ಲೇ ಏನ್ ಬರ್ದಿ, ಫಾರ್ y equal to 1 ಏನ್ ಬರೆದಿದ್ದಲ್ಲ, ಫಾರ್ y equal to 1 p of y is 0. Therefore if you take +1 this side, that becomes -1. So y minus 1 is factor of p of y. again p of x ಇತ್ತು, ವೇರಿಯಬಲ್ x ಇತ್ತು x, ವೇರಿಯಬಲ್ y ಐತಿ y, ಇಷ್ಟ z ಇದ್ರೆ z, p ಇದ್ರೆ p. ಸೊ ಹಂಗಾರೆ ಈ y minus 1 ಇಲ್ಲಿ, ಸೊ ನೆಕ್ಸ್ಟ್ ಈ y minus 1 ಇಲ್ಲಿ ಏನ್ ಮಾಡ್ಬೇಕು, ಹಂಗಾರೆ ನಾವು ಕೊಟ್ಟಿರೋಂಥ ಪಾಲಿನಾಮಿಯಲ್ ಅನ್ನ ಡಿವೈಡ್ ಮಾಡಬೇಕು. ಏನೈತೆ ಚೂಸ್ ಮಾಡ್ಕೊ, 2y ಕ್ಯೂಬ್ ಪ್ಲಸ್ y ಸ್ಕ್ವೇರ್ ಮೈನಸ್ 2y minus 1. ಸೊ ಹಂಗಾರೆ ಚೂಸ್ ಮಾಡ್ಕೊತ ಹೋಗ. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕ, ನೋಡುದು ಫಸ್ಟ್ ಇದ್ದಾರ ನೋಡ್ಬೇಕು, ಆಮೇಲೆ ಮಾಡೋದು ಇಷ್ಟರಿಗೆ ಮಾಡ್ಬೇಕು. ಸೊ ಫಸ್ಟ್ ಇದ್ದಾರ ನೋಡಿ, ಫಸ್ಟ್ ಯಾರದ 2y ಕ್ಯೂಬ್ ಅದಾರ, ಇದು ನೋಡಿದ್ರೆ ಓನ್ಲಿ ಒಂದ y ಐತಿ. ಸೊ ಹಂಗಾರೆ y ಕ್ಯೂಬ್ ಐತಿ, y ಐತಿ, y ಹೋಗಿ y ಕ್ಯೂಬ್ ಆಗಬೇಕು ಅಂತಂದ ಆ ಕಡೆ ಮತ್ತೆ ಬರ್ಕೊಳ್ಳೋ ನೆಸೆಸರಿ ಇಲ್ಲ, ಹಾಗೆ ಇಲ್ಲಿ ಬರ್ ತೋರ್ಸೇನಿ. ಈಗ ಇಲ್ಲಿ ಆನ್ಸರ್ ಮಾಡಕ್ ಟ್ರೈ ಮಾಡ್ರಿ. y ಐತಲ್ಲ, ಸೊ ಏನು ಮಲ್ಟಿಪ್ಲೈ ಮಾಡಿದ್ರೆ y ಕ್ಯೂಬ್ ಆಕೈತಿ, y ಸ್ಕ್ವೇರ್ ಮಲ್ಟಿಪ್ಲೈ ಮಾಡಿದ್ರೆ y ಕ್ಯೂಬ್ ಆಕೈತಿ. ಕರೆಕ್ಟಾ? ಅಯ್ಯೋ ಪಾಪ, ಇಲ್ಲಿ ಬಾಜು ಒಬ್ಬ 2 ಅದಾರ, ಇದಕ್ ನೋಡಿದ್ರೆ 2 ಇಲ್ಲಲ್ಲ ಬಾಜು, ಆ 2ನ ಕರ್ಕೊಂಬಾ, 2y ಸ್ಕ್ವೇರ್ ಮುಗಿತಿಷ್ಟ. ಏನಿಲ್ಲ ಅವ್ರ ನೆಕ್ಸ್ಟ್ ಇವಾಗ ಏನ್ ಕಡಿಮೆ ಬಿದ್ದಾನಲ್ಲ ಇವ ಹಿಂಗ ಆಗ್ಬೇಕ, ಏನ್ ಕಡಿಮೆ ಬಿದ್ದಾನ ಅದನ್ನ ಮಲ್ಟಿಪ್ಲೈ ಮಾಡಿಷ್ಟ. ಇವಂಗ ಏನ್ ಕಮ್ಮಿ ಆಗೈತಿ, ಇವಂಗ ವೈಗೆ ಏನ್ ಕಮ್ಮಿ ಆಗೈತಿ, ಎಲ್ಲ ಚಂದ ಅದಾನ, ಬಟ್ ಏನ್ ಸ್ವಲ್ಪ ಕಮ್ಮಿ ಆಗೈತಿ. ಏನ್ ಕಮ್ಮಿ ಆಗೈತಿ, y ಕ್ಯೂಬ್ ಆಗ್ಬೇಕಂದ್ರೆ y ಸ್ಕ್ವೇರ್ ಆಗ್ಬೇಕು, y ಸ್ಕ್ವೇರ್ 2 ಇಲ್ಲ 2 ಆಗ್ಬೇಕು 2. ಸೊ ನೋಡ್ಬೇಕಾದ್ರೆ ಒಬ್ಬರಿಗೆ ಮಾಡ್ಬೇಕಾದ್ರೆ ಇಷ್ಟರಿಗೆ ಮಾಡ್ಬೇಕು. ಅಂದ್ರೆ 2y ಸ್ಕ್ವೇರ್ ಇಂಟು 1 2y ಕ್ಯೂಬ್ ಆತ. ಯಾಕಂದ್ರೆ ಬಾಜು ಏನಿಲ್ಲ ಅಂದ್ರೆ 1 ಇರ್ತೈತಿ, 2 1 ಜಾ 2 y ಸ್ಕ್ವೇರ್ ಇಂಟು y ಕ್ಯೂಬ್, ಇದೆಲ್ಲ ಗೊತ್ತಾಕೈತೆ ಅನಿಸ್ತೈತಿ. ಸೊ ಹಂಗೆ ಇಲ್ಲಿ ಬಾಜು ಪ್ಲಸ್ ಇಂಟು ಮೈನಸ್ 2y ಸ್ಕ್ವೇರ್ ಇಂಟು 1 2y ಸ್ಕ್ವೇರ್ ಲೈನ್ ಮಾಡಿ. ಸೊ ಇಲ್ಲಿ ಎರಡು ಸೈನ್ ಸೇಮ್ ಇರ್ತಾವ, ಕ್ಯಾನ್ಸಲ್ ಆಗ್ಬೇಕಂದ್ರೆ ಸೈನ್ ಚೇಂಜ್ ಆಗ್ಬೇಕು. ಮೈನಸ್ ಪ್ಲಸ್ ಹೋಗಿ ಮೈನಸ್ ಮಾಡು, ಒಂದ ಚೇಂಜ್ ಮಾಡಂಗಿಲ್ಲ, ಇದನ್ನು ಚೇಂಜ್ ಮಾಡ್ಬೇಕು. ಮೈನಸ್ ಹೋಗಿ ಪ್ಲಸ್, ಇವಾಗ ಇದು ಮೈನಸ್ ಅಲ್ಲ ಪ್ಲಸ್ ಈಗಿದೆ. ಸೊ ಹಂಗಾರೆ ಇವಾಗ ಕ್ಯಾನ್ಸಲೇಷನ್ ಮಾಡೋಣ. ಪ್ಲಸ್ 2y ಕ್ಯೂಬ್ ಮೈನಸ್ 2y ಕ್ಯೂಬ್ ಕ್ಯಾನ್ಸಲ್ ಆಯ್ತು, ಯಾಕಂದ್ರೆ ಸೇಮ್ ಕ್ವಾಂಟಿಟಿ ಹ್ಯಾವಿಂಗ್ ಅಪೋಸಿಟ್ ಸೈನ್ಸ್ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್, ಅಂದ್ರೆ ಇಲ್ಲಿ ಬಾಜು ಏನಿಲ್ಲ ಅಂದ್ರೆ 1 ಇದ್ದಂಗಲ್ಲ, ಇದು 1 ಪ್ಲಸ್ 2 ಟೋಟಲ್ ಕೆತ್ತಾವ 3y ಸ್ಕ್ವೇರ್. ನಮ್ ಜನ ಮತ್ y ಸ್ಕ್ವೇರ್ y ಟು ದ ಪವರ್ 4 ಬರಿ ಅಂತವ್ರು ಇರ್ತಾರ, ಬರ್ಯಾಕ್ ಹೋಗ್ಬಿಟ್ರಿಪ್ಪ ಮಹಾನ್ ಭಾವ್ರ. ಇದು y ಸ್ಕ್ವೇರ್ ಸೇಮೇ ಇರ್ತೈತಿ. ಅಂದ್ರೆ ಇಲ್ಲಿ 2 ಇತ್ತು, ಇಲ್ಲಿ 1 ಇತ್ತು, 2 ಪ್ಲಸ್ 1 3. ನೆಕ್ಸ್ಟ್ ಇಲ್ಲಿ ಇದು ಮೈನಸ್ 2y ಆಸ್ ಇಟ್ ಈಸ್ ಬರಿ, -1 ಆಸ್ ಇಟ್ ಈಸ್ ಬರಿ. ನೆಕ್ಸ್ಟ್ ಇನ್ನು ಇಲ್ಲಿ 3y ಸ್ಕ್ವೇರ್ ಐತಿ, ಇಲ್ಲಿ ನೋಡಿದ್ರೆ y ಒಬ್ಬನ ಅದಾನ, ಇಲ್ಲಿ ನೋಡಿದ್ರೆ y ಇಬ್ರು ಅದಾರ. ಸೊ ಹಂಗ್ರೆ ಏನ್ ಮಾಡ್ಕೋಬೇಕು, ನಾನು ಇನ್ನೂ
ಒಬ್ಬ y ಕಡಿಮೆ ಬಿದ್ದಾನೆ, y ಹೋಗಿ y ಸ್ಕ್ವೇರ್ ಆಗ್ಬೇಕಂದ್ರೆ ಇನ್ನೊಬ್ಬ ಬೇಕು. ಸೊ ಹಂಗಾರೆ y ಸ್ಕ್ವೇರ್ ತಗೋ, ಸಾರಿ y ತಗೋ, ಒಂದು y ಮಲ್ಟಿಪ್ಲೈ ಮಾಡಿದ್ ಸಾಕು y ಸ್ಕ್ವೇರ್ ಆಗಿಬಿಡ್ತೈತಿ. 3 ಐತಿ, ಪಾಪ ಇವ್ರ ಕಡೆ 3 ಇಲ್ಲ, ಸೊ 3 ತಗೋ. ಆಮೇಲೆ ಬಾಜು ಪ್ಲಸ್ ಐತಿ ಹೌದಿಲ್ಲ, ಹಂಗ ಇದಕ್ಕೆ ಪ್ಲಸ್ ಐತಿ, ಸೊ ಪ್ಲಸ್ ತಗೊಂಡ್ಬಿಡಿ, ಏನು ಡಿಫ್ರೆನ್ಸ್ ಆಗಂಗಿಲ್ಲ. ಸೊ ಹಂಗಾರೆ 3y ಗೆ ಇದಿಷ್ಟು ಮಲ್ಟಿಪ್ಲಿಕೇಶನ್ ಮಾಡಿ, 3y ಇಂಟು 1 3y ಸ್ಕ್ವೇರ್, ಸಾರಿ 3y ಇಂಟು y 3y ಸ್ಕ್ವೇರ್ ಆಕೈತಿ, y ಇಂಟು y ಸ್ಕ್ವೇರ್ ಅಲ್ಲ, ಪ್ಲಸ್ ಇಂಟು ಮೈನಸ್ ಮೈನಸ್ 3y ಇಂಟು 1 3y, ಲೈನ್ ಹೊಡಿ, ಸೈನ್ ಚೇಂಜ್ ಮಾಡು, ಮೈನಸ್ ಮೈನಸ್ ಹೋಗಿ ಪ್ಲಸ್, ಯಾವ ಕ್ಯಾನ್ಸಲ್ ಅಕ್ಕವು ಕ್ಯಾನ್ಸಲ್ ಮಾಡು, ಮೈನಸ್ ಪ್ಲಸ್ 3y ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಕ್ಯಾನ್ಸಲ್. So it minus 2y plus 3y. Now this is not minus 3y. Now this is plus 3y. ಹೆಸರು ಚೇಂಜ್ ಆಗೈತಿ ಈಗ, ಮೈನಸ್ ಅಲ್ಲ ಇವಾಗ ಇವರು ಪ್ಲಸ್ ಇವ್ರು. ಸೊ ಹಂಗಾರೆ ಮೈನಸ್ 2y ಪ್ಲಸ್ 3y, ಮೈನಸ್ 2 ಪ್ಲಸ್ 3 ಎಷ್ಟು ಆಗ್ತದೆ? ಪ್ಲಸ್ 1 ಆಯ್ತು, ಯಾಕಂದ್ರೆ ಬಿಗ್ಗರ್ ರಿಲೇಷನ್ ಪ್ಲಸ್ ಅಲ್ಲ. ಸೊ ಪ್ಲಸ್ 1y, ಓಕೆ, ಪ್ಲಸ್ 1y ಮೈನಸ್ 1 ಬರ್ದ್ರು ಅಷ್ಟೇ ಬಿಟ್ರು ಅಷ್ಟಪ್ಪ. ಸೊ ನಾ ಬರೋದು ಚಂದ ಕಾಣಂಗಿಲ್ಲ, ಬ್ಯಾಡ್ ಇರಲಿ, ಇಷ್ಟ ಚಂದ ಕಾಣತ್ತೆ ಅಂತ ಇರ್ತಾರೆ ಎಲ್ಲರೂ, ರೈಟ್. ಮತ್ತೆ ಯಾಕೆ 1 ಬರೀ ನೆಸೆಸರಿ ಇಲ್ಲ, ನಿಮಗೂ ಗೊತ್ತದು. ಮೈನಸ್ 2 ಪ್ಲಸ್ 3 1 y ಮೈನಸ್ 1 ಆಸ್ ಇಟ್ ಇಸ್. ನೆಕ್ಸ್ಟ್ ಇಲ್ಲಿ y ಮೈನಸ್ 1 ಬಂದೈತಾ? ಬಂದೈತಿ. ಇಲ್ಲಿ y ಮೈನಸ್ 1 ಐತಾ? ಅಲ್ಲಿ y ಮೈನಸ್ 1 ಐತಿ. ಸೊ ಇಲ್ಲಿ y ಮೈನಸ್ 1, ಇಲ್ಲಿ y ಮೈನಸ್ 1 ಐತಿ. ಸೊ ಹಂಗಾರೆ ಆಲ್ರೆಡಿ ಬಂದೈತಿ, ಏನ್ ಬರ್ಬೇಕು ಎಲ್ಲ ಬಂದೈತಲ್ಲ. ಸೊ ಇದಕ್ಕೆ ಏನ್ ಮಾಡೋ, ಪ್ಲಸ್ 1 ಮಾಡ್ಬೇಡಿ ಅಂತ ಸಿಚುವೇಶನ್ದಾಗ, ಏನು ಮಾಡಕ್ ಹೋಗ್ಬೇಡ. ಆ 1 ಇದಕ್ಕೆ ಮಲ್ಟಿಪ್ಲೈ ಮಾಡ, 1 ಇಂಟು y 1 ಇಂಟು 1 1 ಮುಗಿದೋತು. ಯಾಕಂದ್ರೆ 1 ಬೇಕಾದ ನಂಬರ್ ಮಲ್ಟಿಪ್ಲೈ ಮಾಡಿ ಅದ ಬರ್ತೈತಿ. 1 ಇಂಟು ದಿಸ್ ಕ್ವಾಂಟಿಟಿ ಸೇಮ್ ಅದ ಕ್ವಾಂಟಿಟಿ ಬರ್ತೈತಿ. ಲಾಸ್ಟ್ ಕ್ಲಾಸ್ ಒಳಗೆ ಏನಿಲ್ಲ, 1 ಇಂಟು ಪಾನಿಪುರಿ 1 ಇಂಟು ಗೋಬಿ ಮಂಚೂರಿ 1 ಇಂಟು ಎಗ್ ರೈಸ್ ಬೇಕಾದ ಕ್ವಾಂಟಿಟಿ ಇತ್ತು. ಸೊ ಇಲ್ಲಿ ಸೈನ್ ಚೇಂಜ್ ಆಗಬೇಕಲ್ಲ, ಪ್ಲಸ್ y ಹೋಗಿ ಮೈನಸ್ ಹೋಗಿ ಪ್ಲಸ್. ಸೊ ಹಂಗಾರೆ ಸೇಮ್ ಕ್ವಾಂಟಿಟಿ ಹ್ಯಾವಿಂಗ್ ಅಪೋಸಿಟ್ ಸೈನ್, ಹಚಕ್ ಕ್ಯಾನ್ಸಲ್ 0. ಸೊ ಹಂಗಾರೆ ಏನ್ ಬಂತು ನಿನಗೆ ಇಕ್ವೇಶನ್? 2y ಸ್ಕ್ವೇರ್ ಪ್ಲಸ್ 3y ಪ್ಲಸ್ 1 ಬಂತು. ಏನ್ ಬಂತು ಇಲ್ಲಿ? 2. ನಾವು ಇವಾಗ ಏನ್ ಮಾಡ್ಕೋಬೇಕು? 2y ಸ್ಕ್ವೇರ್ ಪ್ಲಸ್ 3y ಪ್ಲಸ್ 1 ಬಂತು. ಇದನ್ನೇನ್ ತಗೊಳ್ಳೋನು? ಅದನ್ನ p ಆಫ್ y ತಗೊಂಡೇವಲ್ಲ, ಇದು g ಆಫ್ y ಅಂತ ತಗೊಂಡ್ಬಿಡು ನೀವು, g ಆಫ್ y. ಈ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ನ ಮತ್ತೆ ನೀನ್ ಮಾಡ್ಬೇಕು, ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಸೊ ಹಂಗಾರೆ ಏನ್ ಮಾಡಿದ್ವಿ ನಾವು? ಹಂಗಾರೆ ಫ್ಲೈಟ್ ಹಾರಿಸ್ಬೇಕಲ್ಲ. ಇಲ್ಲಿ ಯಾರು ಇರ್ತಾರ? ಇಲ್ಲಿ 2 ಇರ್ತಾರ, ಇಲ್ಲಿಂದ ಇಲ್ಲಿ ಫ್ಲೈಟ್ ಹಾರಿಸು, ಇಲ್ಲಿ 1 ಇರ್ತೈತಿ, ಶಬ್ಬೀರನ್ ಕುಂದರ್ಸು. ಇಲ್ಲಿ ಯಾರು ಇನ್ವೈಟ್ ಮಾಡಕ್ ಬಂದಾರೆ, ಸಾರಿ ಕಳ್ಸಾಕ್ ಬಂದವ್ರು ಯಾರು? ಕಳ್ಸಾಕ್ ಬಂದವರು 2. ಇಲ್ಲಿ ಇನ್ವೈಟ್ ಮಾಡಕ್ ಬಂದವ್ರು ಯಾರು? 1 2 1 ಜಾ 2. ಒಂದಿಷ್ಟು ಮಂದಿ ಇದಾರೆ, ಅವ್ನ ಕಂಡ್ರೆ ಜಲಸ್ ಪಡ್ತಾರೆ. ಯಾರು ಅವರು? ಮಿಡಲ್ ಇದ್ದವ್ರು. ಪ್ಲಸ್ 3 ಇದು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2. ಸೊ ಯಾವಾರ 2 ನಂಬರ್ ಚೂಸ್ ಮಾಡು, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಕೊಡ್ಬೇಕಾ, ಎಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ 3 ಕೊಡ್ಬೇಕಾ. ಈಸಿಲಿ ನೋಡಿದ್ರೆ ಗೊತ್ತಾಕೈತಿ. ಇಲ್ಲಿ 2 1 ಜಾ 2, ಅದು ಬಿಟ್ರೆ ಬೇರೆ ಏನು ಗತಿ ಇಲ್ಲ. 2 1 ಜಾ 2, ಯಾಕಂದ್ರೆ 2 ಪ್ಲಸ್ 1 3 ಆಕೈತಿ, 2 1 ಜಾ 2 ಕೊಡ್ತೈತಿ. ಹೋಗ ಸಿಂಪಲ್. ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು? ಫಸ್ಟ್ ಟರ್ಮ್ ಆಸ್ ಇಟ್ ಇಸ್ ಇಟ್ಟಿದ್ವಿ, ಲಾಸ್ಟ್ ಟರ್ಮ್ ಆಸ್ ಇಟ್ ಇಸ್ ಇಟ್ಟಿದ್ವಿ. ಸೊ ಫಸ್ಟ್ ಟರ್ಮ್ ಏನೈತಿ? 2y ಸ್ಕ್ವೇರ್ ಐತಿ, ಲಾಸ್ಟ್ ಟರ್ಮ್ ಏನೈತಿ? ಪ್ಲಸ್ 1. ಹಂಗೆ ಇಡು. ಈ ಯಾರು ಜಲಸ್ ಪಡ್ತಾರಲ್ಲ, ಈ ಕಳ್ಸಾಕು ಬಂದಿಲ್ಲ, ಇನ್ವೈಟ್ ಮಾಡಕ್ ಬಂದಿಲ್ಲಲ್ಲ, ಸರ್ ಏನ್ ಮಾತಾಡತ್ತಾರ? ಯಾಕಂದ್ರೆ ಲಾಸ್ಟ್ ಕ್ಲಾಸ್ ಒಳಗ ನಾವ್ ಏನ್ ಮಾಡಿದ್ವಿ, ಪಾರ್ಟ್ 1 ನೋಡಿದ್ರೆ ಇಲ್ಲೊಬ್ಬ ಶಬ್ಬೀರನ್ ಕುಂದಿರ್ಸಿ ಹಿಂಗ್ ಫ್ಲೈಟ್ ಹಾರಿಸಿದ್ವಿ ಅಲ್ಲಿ. ಸೊ ಅದು ನೋಡಿದ್ರೆ ಗೊತ್ತಿರ್ತೈತೆ ಅಂತ ನಾ ಹೇಳತ್ತೇನೆ. ಸೊ 3y ಕ್ಯಾನ್ ಬಿ ರಿಟನ್ ಆಸ್ ಪ್ಲಸ್ 2y ಪ್ಲಸ್ 1y. 1 ಬರೆದ್ರು ಅಷ್ಟೇ, ಬಿಟ್ರು ಅಷ್ಟೇ, y 1y. ಸೊ ಹಂಗಾರೆ ಇವಾಗ ಫ್ರಮ್ ದೀಸ್ ಟು ಟರ್ಮ್ 2y ಟೇಕ್ ಕಾಮನ್. ಯಾಕಂದ್ರೆ ಇವಂಗೂ 2y ಕೊಡಾಕೈತಿ, ಅವಂಗೂ 2y ಕೊಡಾಕೈತಿ. ಇವನ್ ಕಡೆ y ಸ್ಕ್ವೇರ್ ಐತಿ, ನೀವು ಒಂದ y ತಕೊಂಡಿ ಅಂದ್ರೆ ಒಂದು y ಉಳಿತು. ಇವ್ರದ 2y ಇತ್ತು, ಅದನ್ನು ಕಸ್ಕೊಂಡಿ. ಪಾಪ ಮತ್ತ ಅವನ ಕಡೆ ಏನು ಉಳಿಬೇಕು? ಏನೂ ಇಲ್ಲ, ಅಂದ್ರೆ 1 ಉಳಿತೈತಿ. ನೆಕ್ಸ್ಟ್ ಇಲ್ಲಿ y ಐತಿ, ಈ ಕಡೆ y ಇಲ್ಲ. ಪಾಪ ಇವ್ರಿಬ್ಬರ ಕಡೆ ಕೊಡಾಕಿ ಏನೂ ಇಲ್ಲ ಅಂದ್ರೆ ನಾವೇನ್ ಮಾಡೋಣ? 1 ಅರ ಇಸ್ಕೊಂಡು, ಏನೂ ಇಲ್ಲ ಅಂದ್ರೆ 1 ಅರ ಬೇಕಪ್ಪ ನಮ್ಗೆ. y ಪ್ಲಸ್ 1, ರೈಟ್. ಸೊ ಹಂಗಾರೆ ಇಲ್ಲಿ y ಪ್ಲಸ್ 1, ಇಲ್ಲಿ ಪ್ಲಸ್ y ಪ್ಲಸ್ 1, ಟೇಕ್ y ಪ್ಲಸ್ 1 ಕಾಮನ್, and here remaining 2y and here remaining 1. So the factors. Therefore factors of p of y, ಇದು ಕ್ಯೂಬಿಕ್ ಪೊಲಿನಾಮಿಯಲ್ ಫ್ಯಾಕ್ಟರ್ಸ್ ಏನೇನ್ ಬಂದು ನಿನಗ? ಫಸ್ಟ್ y ಮೈನಸ್ 1 ಬಂತು,
y ಮೈನಸ್ ಒನ್ ಬಂತು, ಆಮೇಲೆ ಯಾರು ಬಂದ್ರು y ಪ್ಲಸ್ ಒನ್ ಬಂದ್ರು, ಆಮೇಲೆ ಯಾರು ಬಂದ್ರು 2y ಪ್ಲಸ್ ಒನ್ ಬಂದ್ರು. ಓಕೆ, ಸೊ ಇಲ್ಲಿಗೆ ಇದು ಮುಗೀತು ಡೀಟೇಲ್ ಆಗಿ. ಸೊ ಹಂಗಾರೆ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಮತ್ತೆ ಇದ್ರ ಮೇಲೆ ಇನ್ನೊಂದಿಷ್ಟು ಕ್ವಶನ್ ಸಾಲ್ವ್ ಮಾಡೋಣ. ಇದು ನಿಮಗಾಗಿ ಒಂದು ಕ್ವಶನ್. ಓಕೆ, ಸೊ ಈ ರೀತಿ ಅಂತೂ ಒಂದು ಕ್ವಶನ್ ಅಂತೂ ಕೇಳಬೇಕವ್ರೆ, ಕೇಳ್ತಾರೆ ನಿಮ್ಗೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗೆ ಬರ್ತೈತೆ ನಿಮಗೆ ಪೊಲಿನಾಮಿಯಲ್ ಚಾಪ್ಟರ್ ಒಳಗೆ. ಸೊ ಹಂಗಾರೆ ನೆಕ್ಸ್ಟ್ ಕ್ಲಾಸ್ ಮತ್ತೆ ಇದು ಲಾಸ್ಟ್ ಎಕ್ಸಸೈಸ್ ಒಂದು ಐತಲ್ಲ ನಿಮ್ದು, ದೊಡ್ಡದೊಂದು ಎಕ್ಸಸೈಸ್ ಐತಲ್ಲ, 4th ಎಕ್ಸಸೈಸ್. ಸೊ ಆ 4th ಎಕ್ಸಸೈಸ್ ಒಳಗೆ ಒಂದು ಸ್ವಲ್ಪ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಹಂಗಾರೆ ಇಲ್ಲಿ ಇಷ್ಟು ಕ್ವಶನ್ಸ್ ಆಗಿದ್ದಾವೆ. ಸೊ ಇದು ನಿಮ್ಗೇನು ಅಕಸ್ಮಾತ್ ಏನಾದ್ರು ಯುಟಿಲೈಸ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.